ಹಲೋ ಫ್ರೆಂಡ್ಸ್, ನಾನು ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್, ಜಿಎಫ್ಜಿಸಿ ಚನ್ನಪಟ್ಟಣ. ನಾನು ಥರ್ಡ್ ಸೆಮ್ ಬಿಕಾಮ್ ನ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅಲ್ಲಿ ಈ 18ನೇ ಸೆಷನ್ ಅಲ್ಲಿ ಡಿಬೆಂಚರ್ ವ್ಯಾಲ್ಯೂಯೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಈ ಸೆಷನ್ ನ ಟಾಪಿಕ್ ವ್ಯಾಲ್ಯೂಯೇಷನ್ ಆಫ್ ಡಿಬೆಂಚರ್ಸ್. ಹಾಗಾದ್ರೆ ಬನ್ನಿ ಸೆಷನ್ ಅನ್ನ ಶುರು ಮಾಡೋಣ. ಈ ಚಾಪ್ಟರ್ ನ ಆಬ್ಜೆಕ್ಟಿವ್ಸ್, ಡಿಬೆಂಚರ್ ವ್ಯಾಲ್ಯೂಯೇಷನ್ ಕಾನ್ಸೆಪ್ಟ್ ಅನ್ನ ನಿಮಗೆ ಪರಿಚಯ ಮಾಡೋದು, ಹಾಗೆ ಫಾರ್ಮುಲಾ ಅಪ್ಲೈ ಮಾಡಿ ಹೇಗೆ ಡಿಬೆಂಚರ್ಸ್ ಅನ್ನ ವ್ಯಾಲ್ಯೂ ಮಾಡೋದು ಅನ್ನೋದನ್ನ ತಿಳಿಸೋದು. ಸೊ ಈ ಸೆಷನ್ ನ ಔಟ್ಕಮ್ಸ್, ಡಿಬೆಂಚರ್ ವ್ಯಾಲ್ಯೂಯೇಷನ್ ಕಾನ್ಸೆಪ್ಟ್ ನ ನೀವು ಅರ್ಥ ಮಾಡ್ಕೋತೀರಾ, ಹಾಗೇನೆ ಸ್ಟೆಪ್ ವೈಸ್ ಹೇಗೆ ಕ್ಯಾಲ್ಕುಲೇಷನ್ಸ್ ಮಾಡೋದು ಡಿಬೆಂಚರ್ ವ್ಯಾಲ್ಯೂನ ಅನ್ನೋದನ್ನ ತಿಳ್ಕೊತೀರಾ. ಡಿಬೆಂಚರ್ ವ್ಯಾಲ್ಯೂ, ಡಿಬೆಂಚರ್ ಅಂತ ಸಾಮಾನ್ಯವಾಗಿ ನೀವು ಕೇಳೇ ಇರ್ತೀರಾ. ಅದು ಕೂಡ ಬಾಂಡ್ ತರಾನೇ ಒಂದು ಡೆಟ್ ಇನ್ಸ್ಟ್ರೂಮೆಂಟ್, ಸಾಲ ತಗೊಳ್ಳೋದಕ್ಕೆ ಇರುವಂತ ಒಂದು ಮಾರ್ಗ. ಇದನ್ನ ಯೂಶುವಲಿ ಕಂಪನೀಸು ತಗೋತವೆ. ಬಾಂಡ್ಸ್ ಆರ್ ಯೂಶುವಲಿ ಸೆಕ್ಯೂರ್ಡ್, ಡಿಬೆಂಚರ್ಸ್ ಆರ್ ಯೂಶುವಲಿ ಅನ್ಸೆಕ್ಯೂರ್ಡ್. ಸೊ ಅದೊಂದು ಮೇನ್ ಡಿಫರೆನ್ಸ್ ಇದೆ ಡಿಬೆಂಚರ್ಗೂ ಮತ್ತೆ ಬಾಂಡ್ಗೂ. ಸೊ ಬಾಂಡ್ ಅನ್ನ ಹೇಗೆ ನಾವು ವ್ಯಾಲ್ಯೂ ಮಾಡ್ತೀವಿ ಥಿಯರಿಟಿಕಲ್ ಬೇಸಿಸ್ ಮೇಲೆ, ಅದೇ ರೀತಿನೇ ಡಿಬೆಂಚರ್ ವ್ಯಾಲ್ಯೂಯೇಷನ್ ಕೂಡ ಮಾಡೋದು. ಸೊ ಡಿಬೆಂಚರ್ ಇಂದ ಏನೇನು ಕ್ಯಾಶ್ ಫ್ಲೋಸ್ ಬರುತ್ತೆ, ಅಂದ್ರೆ ಇಂಟ್ರೆಸ್ಟ್ ಇನ್ಕಮ್ ಏನ್ ಬರುತ್ತೆ ಡಿಬೆಂಚರ್ ಇಂದ, ಮತ್ತೆ ಮೆಚುರಿಟಿ ಅಮೌಂಟ್, ಸೊ ಅದನ್ನೆಲ್ಲ ಪ್ರೆಸೆಂಟ್ ವ್ಯಾಲ್ಯೂಗೆ ಇಳಿಸಿದ್ರೆ ಅದರ ಟೋಟಲ್ ಏನಿದೆ ದಟ್ ಈಸ್ ಕಾಲ್ಡ್ ಡಿಬೆಂಚರ್ ವ್ಯಾಲ್ಯೂ. ಸೇಮ್ ಬಾಂಡ್ ವ್ಯಾಲ್ಯೂಯೇಷನ್ ತರನೇ, ಅದಕ್ಕೂ ಇದಕ್ಕೂ ಏನೇ ವ್ಯತ್ಯಾಸ ಇಲ್ಲ, ಅದೇ ತರನೇ ಕ್ಯಾಲ್ಕುಲೇಟ್ ಮಾಡೋದು. ಈಗ ಸಪೋಸ್ ಒಂದು ಕಂಪನಿಯ ಡಿಬೆಂಚರ್ ವ್ಯಾಲ್ಯೂ 1,20,000 ಇದೆ ಅಂತ ಇಟ್ಕೊಂಡ್ರೆ, ದೆನ್ ಇಟ್ ಈಸ್ ಈಕ್ವಲ್ ಟು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆಲ್ ದ ಕ್ಯಾಶ್ ಫ್ಲೋಸ್ ಎಮರ್ಜಿಂಗ್ ಫ್ರಮ್ ದಟ್ ಡಿಬೆಂಚರ್ ಇನ್ ಕಮಿಂಗ್ ಇಯರ್ಸ್ ಅಂತ ಅರ್ಥ. ಅಂದ್ರೆ ಆ ಡಿಬೆಂಚರ್ ಇಂದ ಮುಂದೆ ಬರುವಂತ ಎಲ್ಲಾ ಕ್ಯಾಶ್ ಫ್ಲೋಸ್ ಅನ್ನ ಡಿಸ್ಕೌಂಟ್ ಮಾಡಿದ್ರೆ ಪ್ರೆಸೆಂಟ್ ವ್ಯಾಲ್ಯೂಗೆ, ಅಂದ್ರೆ ಪ್ರೆಸೆಂಟ್ ಟರ್ಮ್ಸ್ಗೆ, ದಟ್ ಈಸ್ ಕಾಲ್ಡ್ ಡಿಬೆಂಚರ್ ವ್ಯಾಲ್ಯೂ. ಸೊ ಇಟ್ಸ್ ಎ ಟೋಟಲ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆಲ್ ದ ಕ್ಯಾಶ್ ಫ್ಲೋಸ್ ಫ್ರಮ್ ದಟ್ ಡಿಬೆಂಚರ್. ಅದೇನೆ 1,20,000. ಡಿಬೆಂಚರ್ ವ್ಯಾಲ್ಯೂಯೇಷನ್ ನ ಸ್ಟೆಪ್ ವೈಸ್ ನೋಡೋದಾದ್ರೆ, ಫಸ್ಟ್ ಆ ಡಿಬೆಂಚರ್ ಇಂದ ಏನೇನು ಕ್ಯಾಶ್ ಫ್ಲೋಸ್ ಬರುತ್ತೆ, ಇಂಟ್ರೆಸ್ಟ್ ಮತ್ತೆ ಮೆಚುರಿಟಿ ಅಮೌಂಟ್, ಸೊ ಅದನ್ನೆಲ್ಲ ಒಂದು ಪಟ್ಟಿ ಮಾಡಬೇಕು. ಫಸ್ಟ್ ಇಯರ್ ಇಷ್ಟು ಬರುತ್ತೆ, ಸೆಕೆಂಡ್ ಇಯರ್ ಇಷ್ಟು ಬರುತ್ತೆ, ಥರ್ಡ್ ಇಯರ್ ಇಷ್ಟು ಬರುತ್ತೆ, ಆಮೇಲೆ ಲಾಸ್ಟ್ ಇಯರ್ ಏನಿದೆ ಅಲ್ಲಿ ಇಂಟ್ರೆಸ್ಟ್ ಬರುತ್ತೆ ಪ್ಲಸ್ ಮೆಚುರಿಟಿ ಅಮೌಂಟ್ ಸಿಗುತ್ತೆ ಅಲ್ವಾ. ಸೊ ಎಲ್ಲಾ ಕ್ಯಾಶ್ ಫ್ಲೋಸ್ ಅನ್ನು ಪಟ್ಟಿ ಮಾಡಿ, ಆಮೇಲೆ ಡಿಸ್ಕೌಂಟ್ ರೇಟ್ ಅನ್ನ ನಾವು ಡಿಸೈಡ್ ಮಾಡಬೇಕು. ಯೂಶುವಲಿ ಅದನ್ನ ಇನ್ವೆಸ್ಟರ್ಸ್ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಅಂತ ಕೊಟ್ಟಿರ್ತಾರೆ, ಇಲ್ಲ ಅಂದ್ರೆ ಟೈಮ್ ಪ್ರಿಫರೆನ್ಸ್ ಫಾರ್ ಮನಿ ಅಂತ ಕೊಟ್ಟಿರ್ತಾರೆ. ಸೊ ದಟ್ ಈಸ್ ಡಿಸ್ಕೌಂಟ್ ರೇಟ್. ಸೊ ಆ ಡಿಸ್ಕೌಂಟ್ ರೇಟ್ ಅಲ್ಲಿ ಅಷ್ಟು ಕ್ಯಾಶ್ ಫ್ಲೋಸ್ ಅನ್ನ ನಾವು ಡಿಸ್ಕೌಂಟ್ ಮಾಡಬೇಕು, ಪ್ರೆಸೆಂಟ್ ಟರ್ಮ್ಸ್ಗೆ, ಪ್ರೆಸೆಂಟ್ ವ್ಯಾಲ್ಯೂಗೆ ಡಿಸ್ಕೌಂಟ್ ಮಾಡಬೇಕು. ಅಂದ್ರೆ ಈಗಿನ ಸಮಯ ಏನಿದೆ ಅದಕ್ಕೆ ಇಳಿಸಬೇಕು. ಅದೆಲ್ಲ ಮುಂದೆ ಯಾವಾಗ್ಲೂ ಬರೋ ಕ್ಯಾಶ್ ಫ್ಲೋಸ್ ಅಲ್ವಾ, ಈಗೇನ್ ಬಂದಿಲ್ಲ ಅದು, ಆ ಇಂಟ್ರೆಸ್ಟ್ ಮೆಚುರಿಟಿ ಅಮೌಂಟ್ ಎಲ್ಲ ಮುಂದೆ ಯಾವಾಗ್ಲೂ ಬರೋದು. ಸೊ ಅದರಿಂದ ಅದನ್ನ ಈಗಿನ ಸಮಯಕ್ಕೆ ಇಳಿಸಬೇಕು, ಡಿಸ್ಕೌಂಟ್ ಮಾಡಬೇಕು. ಸೊ ಅದಕ್ಕೆ ಒಂದು ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು.
ಬಾಂಡ್ ವ್ಯಾಲ್ಯೂಯೇಷನ್ ತರಾನೇ ಇಯರ್ ಕ್ಯಾಶ್ ಫ್ಲೋ, ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಮತ್ತೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋ. ಸೊ ಪಿ ವಿ ಫ್ಯಾಕ್ಟರ್ ಏನಾದ್ರೂ ಕ್ವೆಶ್ಚನ್ ಅಲ್ಲೇ ಕೊಟ್ಟಿದ್ರೆ ಅದನ್ನ ಜಸ್ಟ್ ಕಾಪಿ ಮಾಡ್ಕೊಳ್ಳಿ ಅಷ್ಟೇನೆ, ನೀವೇನ್ ಕ್ಯಾಲ್ಕುಲೇಟ್ ಮಾಡಕ್ ಹೋಗ್ಬೇಡಿ. ಒಂದ್ ವೇಳೆ ಕೊಟ್ಟಿಲ್ಲ ಅಂದ್ರೆ ನೀವೇ ಮಾಡ್ಬೇಕಾಗುತ್ತೆ, ಕ್ಯಾಲ್ಕುಲೇಷನ್ ಮಾಡ್ಬೇಕಾಗುತ್ತೆ ಪಿ ವಿ ಫ್ಯಾಕ್ಟರ್. ಸೊ ಪಿ ವಿ ಫ್ಯಾಕ್ಟರ್ ಮಲ್ಟಿಪ್ಲೈಡ್ ಬೈ ಕ್ಯಾಶ್ ಫ್ಲೋ, ಆ ವರ್ಷದ ಕ್ಯಾಶ್ ಫ್ಲೋ ಏನಿದೆ ಮಲ್ಟಿಪ್ಲೈ ಮಾಡಿ ಲಾಸ್ಟ್ ಕಾಲಮ್ ಅಲ್ಲಿ ಎಂಟರ್ ಮಾಡಿ, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋ ಕಾಲಮ್ ಅಲ್ಲಿ. ಹಾಗೇನೆ ಎಲ್ಲಾ ಇಯರ್ಸ್ಗೂ ಮಾಡಿ ಪಿ ವಿ ಫ್ಯಾಕ್ಟರ್ ಇಂಟು ಕ್ಯಾಶ್ ಫ್ಲೋ. ಸೊ ಎಲ್ಲಾ ಇಯರ್ಸ್ ಆದ್ಮೇಲೆ ಆ ಲಾಸ್ಟ್ ಕಾಲಮ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋ ಆ ಕಾಲಮ್ ಅನ್ನ ಟೋಟಲ್ ಮಾಡಿ. ಟೋಟಲ್ ಮಾಡಿದಾಗ ಏನ್ ಸಿಗುತ್ತೆ ಫಿಗರ್, ದಟ್ ಈಸ್ ದ ವ್ಯಾಲ್ಯೂ ಆಫ್ ಡಿಬೆಂಚರ್, ದಟ್ ಈಸ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಡಿಬೆಂಚರ್. ಅಂದ್ರೆ ಇಲ್ಲಿ ಎಲ್ಲಾ ಕ್ಯಾಶ್ ಫ್ಲೋಸ್ ಅನ್ನು ನಾವು ಡಿಸ್ಕೌಂಟ್ ಮಾಡಿ ಪ್ರೆಸೆಂಟ್ ವ್ಯಾಲ್ಯೂಗೆ ತರ್ತಾ ಇದೀವಿ ಅಷ್ಟೇನೆ. ಸೊ ಪ್ರೆಸೆಂಟ್ ವ್ಯಾಲ್ಯೂಗೆ ತಂದು ಅದನ್ನ ಟೋಟಲ್ ಮಾಡ್ತಾ ಇದೀವಿ ಅಷ್ಟೇ. ಇಲ್ಲಿ ಅದೇ ತರದ ಟೇಬಲ್ ಅನ್ನ ಉಪಯೋಗಿಸ್ತೀವಿ. ಇಯರ್ ಕ್ಯಾಶ್ ಫ್ಲೋ, ಪಿ ವಿ ಫ್ಯಾಕ್ಟರ್, ಪಿ ವಿ ಆಫ್ ಕ್ಯಾಶ್ ಫ್ಲೋಸ್. ಸೊ ಈ ಪಿ ವಿ ಫ್ಯಾಕ್ಟರ್ ಅನ್ನುವಂತ ಕಾಲಮ್ ತುಂಬಾ ಇಂಪಾರ್ಟೆಂಟ್. ಅಷ್ಟೆಲ್ಲ ಕೊಟ್ಟಿದ್ರೆ ಅದನ್ನ ಕಾಪಿ ಮಾಡಿ, ಇಲ್ಲ ಅಂದ್ರೆ ನೀವೇ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಮತ್ತೆ ಆ ಪಿ ವಿ ಫ್ಯಾಕ್ಟರ್ ಅನ್ನ ಆಯಾ ವರ್ಷದ ಕ್ಯಾಶ್ ಫ್ಲೋ ಜೊತೆಗೆ ಮಲ್ಟಿಪ್ಲೈ ಮಾಡಿ ಲಾಸ್ಟ್ ಕಾಲಮ್ ಅಲ್ಲಿ ಎಂಟರ್ ಮಾಡಿ, ದಟ್ ಈಸ್ ಪಿ ವಿ ಆಫ್ ಕ್ಯಾಶ್ ಫ್ಲೋ. ಅದನ್ನೆಲ್ಲ ಟೋಟಲ್ ಮಾಡಿದ್ರೆ ದ ಟೋಟಲ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ದ ಡಿಬೆಂಚರ್. ಪರ್ಪೆಚುಯಲ್ ಬಾಂಡ್ಸ್ ಇದ್ದ ಹಾಗೇನೆ ಪರ್ಪೆಚುಯಲ್ ಡಿಬೆಂಚರ್ಸ್ ಅಂತ ಕೂಡ ಇರ್ತವೆ. ಅಂದ್ರೆ ಅದಕ್ಕೆ ಯಾವುದೇ ಮೆಚುರಿಟಿ ಪೀರಿಯಡ್ ಅಂತ ಇರಲ್ಲ, ಮೆಚುರಿಟಿ ಡೇಟ್ ಅಂತ ಇರಲ್ಲ. ದೇ ಆರ್ ಪರ್ಪೆಚುಯಲ್. ಅಂದ್ರೆ ದೋಸ್ ಡಿಬೆಂಚರ್ಸ್ ಆರ್ ಬಾಂಡ್ಸ್ ಆರ್ ಇಶ್ಯೂಡ್ ಫಾರ್ ಇಂಡೆಫಿನೆಟ್ ಪೀರಿಯಡ್ ಆಫ್ ಟೈಮ್. ಕಂಪ್ನಿ ಇರೋವರೆಗೂ ಅಥವಾ ಇನ್ವೆಸ್ಟರ್ ಇರೋವರೆಗೂ ಇಂಡೆಫಿನೆಟ್ ಪೀರಿಯಡ್ ಆಫ್ ಟೈಮ್. ಸೊ ಅಷ್ಟು ವರ್ಷ ಅವರು ಇಂಟ್ರೆಸ್ಟ್ ಅನ್ನ ಪೇ ಮಾಡ್ತಾನೆ ಇರ್ತಾರೆ. ಸೊ ಅಂತ ಡಿಬೆಂಚರ್ಸ್ಗೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ವ್ಯಾಲ್ಯೂನ? ಇಷ್ಟು ಪೀರಿಯಡ್ ಅಂದ್ರೆ ಅಷ್ಟು ಪೀರಿಯಡ್ಗೆ ನಾವು ಡಿಸ್ಕೌಂಟ್ ಮಾಡಬಹುದು. ಅಷ್ಟು ವರ್ಷದ ಕ್ಯಾಶ್ ಫ್ಲೋಸ್ಗೆ ನಾವು ಪ್ರೆಸೆಂಟ್ ವ್ಯಾಲ್ಯೂ ಫಾರ್ಮುಲಾ ಅಪ್ಲೈ ಮಾಡಿ ನಾವು ಡಿಸ್ಕೌಂಟ್ ಮಾಡಿ ಕಂಡುಹಿಡಿಬಹುದು. ಆದ್ರೆ ಪೀರಿಯಡ್ ಎಷ್ಟು ಅಂತಾನೆ ಗೊತ್ತಿಲ್ಲ, ಇಂಡೆಫಿನೆಟ್ ಪೀರಿಯಡ್. ಸೊ ಅದಕ್ಕೆ ಏನ್ ಮಾಡೋದು? ಸೊ ಅದಕ್ಕೆ ಜಸ್ಟ್ ಸಿಂಪಲ್ ಫಾರ್ಮುಲಾ ಎ ಡಿವೈಡೆಡ್ ಬೈ ಐ ಅಷ್ಟೇ. ಅದು ಪರ್ಪೆಚುಯಲ್ ಬಾಂಡ್ಸ್ ಆಗಲಿ ಪರ್ಪೆಚುಯಲ್ ಡಿಬೆಂಚರ್ಸ್ ಆಗಲಿ ಒಂದೇನೆ, ಎ ಡಿವೈಡೆಡ್ ಬೈ ಐ. ಎ ಅಂದ್ರೆ ಆನ್ಯುಯಲ್ ಕೂಪನ್, ಅಂದ್ರೆ ಆ ಡಿಬೆಂಚರ್ ಅಥವಾ ಬಾಂಡ್ ಇಂದ ಏನು ಆನ್ಯುಯಲ್ ಇಂಟ್ರೆಸ್ಟ್ ಇನ್ಕಮ್ ಬರುತ್ತೆ ಅದು, ಡಿವೈಡೆಡ್ ಬೈ ಐ ಡಿಸ್ಕೌಂಟ್ ರೇಟ್, ಇನ್ವೆಸ್ಟರ್ಸ್ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್, ಅಥವಾ ಅದನ್ನ ಟೈಮ್ ಪ್ರಿಫರೆನ್ಸ್ ಫಾರ್ ಮನಿ ಅಂತಾನು ಕರೀತಾರೆ. ಆಯ್ತಾ? ಏನೇ ಆಗ್ಲಿ ಅದು ಐ ಅಂತಾನೆ. ಸೊ ಅದನ್ನ ಡೆಸಿಮಲ್ಸ್ ಅಲ್ಲಿ ತಗೋಬೇಕು ನೀವು. ಡೆಸಿಮಲ್ಸ್ ಅಲ್ಲಿ ತಗೊಂಡು ಎ ಇಂದ ಡಿವೈಡ್ ಮಾಡಬೇಕು. ಸೊ ಎ ಡಿವೈಡೆಡ್ ಬೈ ಐ. ಸೊ ಪ್ರಾಬ್ಲಮ್ಸ್ ಬರೋಣ. ಸೊ ಕ್ವೆಶ್ಚನ್ ಕರೆಕ್ಟ್ ಆಗಿ ಓದ್ಕೊಳ್ಳಿ. 10,000 ಡಿಬೆಂಚರ್ ಫೇಸ್ ವ್ಯಾಲ್ಯೂ 10,000, ಇಂಟ್ರೆಸ್ಟ್ ರೇಟ್ 10%, ಮೆಚ್ಯೂರ್ ಆಗೋದು 5 years ಆದ್ಮೇಲೆ. ಸೊ ಟರ್ಮ್ ಈಸ್ 5 years. ಇನ್ವೆಸ್ಟರ್ಸ್ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ 12%. ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಡಿಬೆಂಚರ್. ಸೊ ಇನ್ನ ಸೇಮ್ ಬಾಂಡ್ ವ್ಯಾಲ್ಯೂಯೇಷನ್ ಹೇಗೆ ಸಾಲ್ವ್ ಮಾಡ್ತೀವಿ ಅದೇ ರೀತಿನೇ ಸಾಲ್ವ್ ಮಾಡೋದು. ಟೇಬಲ್ ಮಾಡ್ಕೊಳ್ಳಿ. ಇಯರ್ ಕ್ಯಾಶ್ ಫ್ಲೋ, ಪಿ ವಿ ಫ್ಯಾಕ್ಟರ್, ಪಿ ವಿ ಸಿ ಎಫ್ ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋ. ಸೊ 5 years ಇದೆ. ಸೊ ಆಯಾ ವರ್ಷದ ಕ್ಯಾಶ್ ಫ್ಲೋ ನ ಬರ್ಕೊಳ್ಳಿ. ಸೊ ಕ್ಯಾಶ್ ಫ್ಲೋ ಅಂದ್ರೆ ಇಲ್ಲಿ ಇಂಟ್ರೆಸ್ಟ್. ಸೊ ಡಿಬೆಂಚರ್ ಮೇಲೆ ಎಷ್ಟು ಇಂಟ್ರೆಸ್ಟ್ ಪೇ ಮಾಡ್ತಾ ಇದ್ದಾರೆ? 10%. 10% ಆಫ್ 10,000 ಫೇಸ್ ವ್ಯಾಲ್ಯೂ ಅಲ್ವಾ?
10% ಆಫ್ 10,000 ಈಸ್ 1,000. ಸೊ 1,000 ರೂಪಾಯಿ ಇನ್ಕಮ್ ಬರುತ್ತೆ ಆ ಡಿಬೆಂಚರ್ ಇಂದ. ಲಾಸ್ಟ್ ಇಯರ್ ಅಲ್ಲಿ ಇಂಟ್ರೆಸ್ಟ್ ಜೊತೆಗೆ ಆ 10,000 ಏನು ನೀವು ಕಾಂಟ್ರಿಬ್ಯೂಟ್ ಮಾಡಿದ್ರಿ ಅದು ಕೂಡ ವಾಪಸ್ ಬರುತ್ತೆ, ಆಯ್ತಾ. ಸೊ ಅದರಿಂದ ಲಾಸ್ಟ್ ಇಯರ್ 1,000 ರೂಪೀಸ್ ಇಂಟ್ರೆಸ್ಟ್ ಪ್ಲಸ್ 10,000 ಫೇಸ್ ವ್ಯಾಲ್ಯೂ ಕೂಡ ವಾಪಸ್ ಬರುತ್ತೆ. ನೆಕ್ಸ್ಟ್ ಪಿ ವಿ ಫ್ಯಾಕ್ಟರ್. ಸೊ ಪಿ ವಿ ಫ್ಯಾಕ್ಟರ್ ಅನ್ನ ಏನಾದ್ರೂ ಕ್ವೆಶ್ಚನ್ ಅಲ್ಲೇ ಕೊಟ್ಟಿದ್ರೆ ಅದನ್ನ ಕಾಪಿ ಮಾಡ್ಕೊಳ್ಳಿ, ಅದು ತುಂಬಾ ಈಸಿ ಆಗುತ್ತೆ. ಒಂದ್ ವೇಳೆ ಕೊಟ್ಟಿಲ್ಲ ಅಂದ್ರೆ ಮಾತ್ರ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ 1 ಡಿವೈಡೆಡ್ ಬೈ 1 ಪ್ಲಸ್ 0.12 ಇದು ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಅಲ್ವಾ. ಇನ್ವೆಸ್ಟರ್ಸ್ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಟು ದ ಪವರ್ ಆಫ್ 1. ಬಾಂಡ್ ವ್ಯಾಲ್ಯೂಯೇಷನ್ ಅಲ್ಲಿ ಹೇಳಿದ್ದೆ, ಅಟ್ ದ ಎಂಡ್ ಆಫ್ ಫಸ್ಟ್ ಇಯರ್ ನಿಮ್ಗೆ ಇಂಟ್ರೆಸ್ಟ್ ಇನ್ಕಮ್ ಬರ್ತಾ ಇದೆ, 1,000 ರೂಪಾಯಿ ಬರ್ತಾ ಇದೆ. ಸೊ ಅದನ್ನ ನೀವು 1 ವರ್ಷ ಹಿಂದಕ್ಕೆ ತಗೋತೀರಾ ಅಷ್ಟೇನೆ. 1 ವರ್ಷ ಹಿಂದಕ್ಕೆ ತಗೊಂಡು ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸಪೋಸ್ ಇವತ್ತು January 1st, ಎಂಡ್ ಆಫ್ ದ ಇಯರ್ ಅಂದ್ರೆ December 31st ನಿಮ್ಗೆ ಇಂಟ್ರೆಸ್ಟ್ ಬರ್ತಾ ಇದೆ. ಸೊ ಅದನ್ನ 1 ವರ್ಷನೇ ಡಿಸ್ಕೌಂಟ್ ಮಾಡಬೇಕು ಅಲ್ವಾ. ಸೊ ಅದರಿಂದ ಟು ದ ಪವರ್ ಆಫ್ 1. ಸೊ 1.12 ಟು ದ ಪವರ್ ಆಫ್ 1 1.12 ಆಗುತ್ತೆ. ಸೊ 1 ಡಿವೈಡೆಡ್ ಬೈ 1.12 ಇಷ್ಟು ಬರುತ್ತೆ, 0.8929. ಸೊ ಮಲ್ಟಿಪ್ಲೈಡ್ ಬೈ 1,000, 892.90. ಹಾಗೇನೆ ಸೆಕೆಂಡ್ ಇಯರ್ಗೂ ಮಾಡಿ, ಟು ದ ಪವರ್ ಆಫ್ 2 ಅಂತ ಹಾಕ್ಬೇಕು. ಇಲ್ಲಿ ಒಂದು ಆಡ್ ಮಾಡ್ಬೇಕಷ್ಟೇ. ಅಟ್ ದ ಎಂಡ್ ಆಫ್ ಸೆಕೆಂಡ್ ಇಯರ್ ಅಲ್ಲ ಬರೋದು ಇದು ಇಂಟ್ರೆಸ್ಟ್. ಸೊ ಅದರಿಂದ 2 ವರ್ಷ ಡಿಸ್ಕೌಂಟ್ ಮಾಡ್ತೀರಾ ಈಗ. ಸೊ ಹಾಗೆ ಮಾಡಿ ಇಷ್ಟು ಬರುತ್ತೆ, 0.7972 ಮಲ್ಟಿಪ್ಲೈಡ್ ಬೈ 1,000, 797.20. ಹಾಗೆ ಥರ್ಡ್ ಇಯರ್ ಟು ದ ಪವರ್ ಆಫ್ 3 ಮಾಡಿ 0.7118 ಬರುತ್ತೆ, ಮಲ್ಟಿಪ್ಲೈಡ್ ಬೈ 1,000, 711.80. ಹಾಗೆ ಫೋರ್ತ್ ಇಯರ್ಗೆ ಟು ದ ಪವರ್ ಆಫ್ 4, 6355 ಮಲ್ಟಿಪ್ಲೈಡ್ ಬೈ 1,000, 635.5. ಲಾಸ್ಟ್ ಇಯರ್ ನಿಮ್ಗೆ ಇಂಟ್ರೆಸ್ಟ್ ಮತ್ತೆ ಮೆಚುರಿಟಿ ಅಮೌಂಟ್ ಎರಡೂ ಕೂಡ ಬರುತ್ತೆ. ಸೊ ಅದರಿಂದ ಟು ದ ಪವರ್ ಆಫ್ 5, 0.5674 ಬರುತ್ತೆ, ಮಲ್ಟಿಪ್ಲೈಡ್ ಬೈ 11,000. ಮಲ್ಟಿಪ್ಲೈಡ್ ಬೈ 11,000 ಈಸ್ 6241.40. ಇಷ್ಟನ್ನು ಟೋಟಲ್ ಮಾಡಿ, ಲಾಸ್ಟ್ ಕಾಲಮ್ ಟೋಟಲ್ ಮಾಡಿದ್ರೆ ನಿಮ್ಗೆ ಈ ಅಮೌಂಟ್ ಬರುತ್ತೆ ಟೋಟಲ್. So this is the value of the debenture. This is the value of the debenture. ಸೊ ಬಾಂಡ್ ವ್ಯಾಲ್ಯೂಯೇಷನ್ ಅಲ್ಲಿ ಒಂದು ಪಾಸ್ಟುಲೇಟ್ ಹೇಳಿದ್ದೆ, ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಏನಾದ್ರೂ ಜಾಸ್ತಿ ಇದ್ದು ಕೂಪನ್ ರೇಟು ಕಡಿಮೆ ಇದ್ರೆ ದೆನ್ ಡಿಬೆಂಚರ್ ವ್ಯಾಲ್ಯೂ ವಿಲ್ ಬಿ ಲೆಸ್ ದ್ಯಾನ್ ಇಟ್ಸ್ ಫೇಸ್ ವ್ಯಾಲ್ಯೂ. ಅಂದ್ರೆ ಇನ್ವೆಸ್ಟರ್ಗೆ ಬೇಕಾಗಿರೋದೆಷ್ಟು ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ 12%, ಆದ್ರೆ ಅವ್ರು ಕೊಡ್ತಿರೋದೆಷ್ಟು ಬರೀ 10%. ಸೊ ಆದ್ರಿಂದ ಬಾಂಡ್ ವ್ಯಾಲ್ಯೂ ಆರ್ ಡಿಬೆಂಚರ್ ವ್ಯಾಲ್ಯೂ ವಿಲ್ ಬಿ ಲೆಸ್ ದ್ಯಾನ್ ಇಟ್ಸ್ ಫೇಸ್ ವ್ಯಾಲ್ಯೂ. ಸೊ ಫೇಸ್ ವ್ಯಾಲ್ಯೂ 10,000 ಇದೆ ಅಲ್ವಾ, ಆದ್ರೆ ಡಿಬೆಂಚರ್ ವ್ಯಾಲ್ಯೂ ಎಷ್ಟಿದೆ, ಇಷ್ಟಿದೆ 9,000 ಚೇಂಜ್. ಸೊ ಇಟ್ ಈಸ್ ಲೆಸ್ ದ್ಯಾನ್ ಫೇಸ್ ವ್ಯಾಲ್ಯೂ. ಯಾಕಂದ್ರೆ ಇನ್ವೆಸ್ಟರ್ಗೆ ಬೇಕಾಗಿರೋಷ್ಟು ರಿಟರ್ನ್ ಸಿಗ್ತಾ ಇಲ್ಲ ಇಲ್ಲಿ. ಸೊ ಅದರಿಂದ ಡಿಬೆಂಚರ್ ವ್ಯಾಲ್ಯೂ ವಿಲ್ ಬಿ ಲೆಸ್ ದ್ಯಾನ್ ಫೇಸ್ ವ್ಯಾಲ್ಯೂ ಅಂತ. ಸೆಕೆಂಡ್ ಪ್ರಾಬ್ಲಮ್, ಡಿಬೆಂಚರ್ 1,000 rupees ಫೇಸ್ ವ್ಯಾಲ್ಯೂ, ಇಂಟ್ರೆಸ್ಟ್ ರೇಟ್ 15%, ಡಿಬೆಂಚರ್ will mature after 5 years, required rate of return 12%, calculate the value of debenture.
ಇದು ಅದೇ ತರ ಸಿಂಪಲ್ ಪ್ರಾಬ್ಲಮ್. ಟೇಬಲ್ ಮಾಡ್ಕೊಡಿ. 5 years ಇರೋದು. ಸೊ ಆಯಾ ವರ್ಷದ ಕ್ಯಾಶ್ ಫ್ಲೋಸ್ ಅನ್ನ ಬರ್ಕೊಳ್ಳಿ. 15% ಇಂಟ್ರೆಸ್ಟ್ ರೇಟ್ ಇರೋದು. ಸೊ 15% ಆಫ್ 1000 150 rupees ಆಗುತ್ತೆ. ಸೊ 150 rupees is the interest income received every year. ಸೊ ಲಾಸ್ಟ್ ಇಯರ್ ಅಟ್ ದ ಎಂಡ್ ಆಫ್ 5th year ಇಂಟ್ರೆಸ್ಟ್ ಜೊತೆಗೆ ಇನ್ಕಮ್, ಇದು ಮೆಚುರಿಟಿ ಅಮೌಂಟ್ ಕೂಡ ಬರುತ್ತೆ. ಸೊ ಇಂಟ್ರೆಸ್ಟ್ ಇನ್ಕಮ್ ಜೊತೆಗೆ ಮೆಚುರಿಟಿ ಅಮೌಂಟ್ ಕೂಡ ಬರುತ್ತೆ 1000 rupees. ಸೊ ಪಿ ವಿ ಫ್ಯಾಕ್ಟರ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಕ್ವೆಶ್ಚನ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ, ಸೊ ಅದೇನೆ ಸೇಮ್ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ 12% ಇತ್ತು. ಸೊ ಇಲ್ಲೂ 12% ಇದೆ. ಸೊ 1 divided by 1 plus 0.12 to the power of 1. ಸೊ ಅದನ್ನ ಡಿವೈಡ್ ಮಾಡಿ ಇಷ್ಟು ಬರುತ್ತೆ. ಸೊ ಮಲ್ಟಿಪ್ಲೈಡ್ ಬೈ 150, 133.94. ಸೊ ಸೆಕೆಂಡ್ ಇಯರ್ ಹಾಗೆ ಮಾಡಿ ಟು ದ ಪವರ್ ಆಫ್ 2 ಮಾಡಿ, ಯಾಕಂದ್ರೆ ಸೆಕೆಂಡ್ ಇಯರ್ ಇದು. ಸೊ ಇಷ್ಟು ಬರುತ್ತೆ 0.7972 ಮಲ್ಟಿಪ್ಲೈಡ್ ಬೈ 150, 119.58. ಹಾಗೇನೆ ಥರ್ಡ್ ಇಯರ್ಗೆ ಟು ದ ಪವರ್ ಆಫ್ 3, 0.7118 multiplied by 150, 106.77. ಹಾಗೇನೆ ಫೋರ್ತ್ ಇಯರ್ ಟು ದ ಪವರ್ ಆಫ್ 4, 0.6355 multiplied by 150, 95.33. ಹಾಗೆ ಲಾಸ್ಟ್ ಇಯರ್ಗೆ ಟು ದ ಪವರ್ ಆಫ್ 5. ಸೊ ಇಷ್ಟು ಬರುತ್ತೆ 0.5674 multiplied by 1150. ಸೊ ಇಷ್ಟು ಬರುತ್ತೆ 652.51. ಸೊ ಇದನ್ನೆಲ್ಲ ಟೋಟಲ್ ಮಾಡಿ, ಟೋಟಲ್ ಮಾಡಿದ್ರೆ 1108.13 ಬರುತ್ತೆ. ಸೊ ದಿಸ್ ಇಸ್ ದ ಆನ್ಸರ್, ಡಿಬೆಂಚರ್ ವ್ಯಾಲ್ಯೂ. ಸೊ ಅದೇ ತರನೇ ಕ್ಯಾಲ್ಕುಲೇಷನ್ಸ್ ಎಲ್ಲ. ಆದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ 12% ಇದೆ. ಅಂದ್ರೆ ಇನ್ವೆಸ್ಟರ್ಗೆ ಬೇಕಾಗಿರೋದು 12% ಅಷ್ಟೇ. ಆದ್ರೆ ಅವ್ರು ಕೊಡ್ತಾ ಇರೋದು 15%. ಸೊ ಜಾಸ್ತಿನೇ ಕೊಡ್ತಾ ಇದ್ದಾರೆ ಇಂಟ್ರೆಸ್ಟ್. ಸೊ ಅದರಿಂದಾಗಿ ಇಲ್ಲಿ ಏನಾಗಿದೆ, ಡಿಬೆಂಚರ್ ವ್ಯಾಲ್ಯೂ ಈಸ್ ಮೋರ್ ದ್ಯಾನ್ ಇಟ್ಸ್ ಫೇಸ್ ವ್ಯಾಲ್ಯೂ. ಸೊ ಫೇಸ್ ವ್ಯಾಲ್ಯೂ ಇರೋದು 1000, ಡಿಬೆಂಚರ್ ವ್ಯಾಲ್ಯೂ ಆಗ್ತಾ ಇರೋದು 1108. ಸೊ ಇಟ್ ಈಸ್ ಮೋರ್ ದ್ಯಾನ್ ಫೇಸ್ ವ್ಯಾಲ್ಯೂ. ನೆಕ್ಸ್ಟ್ ಪ್ರಾಬ್ಲಮ್. ಸೊ ಅದೇ 1000 rupees ಫೇಸ್ ವ್ಯಾಲ್ಯೂ, ಇಂಟ್ರೆಸ್ಟ್ ರೇಟ್ 13%, ಇರ್ರಿಡೀಮಬಲ್ ಅಂತೆ, ಅಂದ್ರೆ ಪರ್ಪೆಚುಯಲ್. 15% ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್. ಸೊ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಬಾಂಡ್. ಸೊ ಇಲ್ಲಿ ಬಾಂಡ್ ಅಂತ ಇದೆ. ಬಾಂಡ್ ಆಗಲಿ ಡಿಬೆಂಚರ್ ಆಗಲಿ ಅದೇ ತರನೇ ಕ್ಯಾಲ್ಕುಲೇಟ್ ಮಾಡೋದು. ಸೊ ತುಂಬಾ ಸಿಂಪಲ್ ಫಾರ್ಮುಲಾ ಇದಕ್ಕೆ. ಎ ಬೈ ಐ, ಎ ಡಿವೈಡೆಡ್ ಬೈ ಐ. ಸೊ ಎ ಅಂದ್ರೆ ಆನ್ಯುಯಲ್ ಕೂಪನ್, ಐ ಅಂದ್ರೆ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಇನ್ ಡೆಸಿಮಲ್ಸ್. ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಆರ್ ಇಂಟ್ರೆಸ್ಟ್ ರೇಟ್, ಡಿಸ್ಕೌಂಟ್ ರೇಟ್. ಸೊ ಆನ್ಯುಯಲ್ ಕೂಪನ್ ಎಷ್ಟು ಬರುತ್ತೆ, 13% ಅಂತಿರೋದು ಇಂಟ್ರೆಸ್ಟ್ ರೇಟ್. ಅಂದ್ರೆ ಆ ಬಾಂಡ್ ಮೇಲೆ ಬರುವಂತ ಇಂಟ್ರೆಸ್ಟ್ ಏನಿದೆ ಅದು 13%. ಸೊ 13% ಆಫ್ 1000, 130. 130 ಡಿವೈಡೆಡ್ ಬೈ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಎಷ್ಟಿದೆ, 15%. ಸೊ ಡೆಸಿಮಲ್ಸ್ ಅಲ್ಲಿ ತಗೊಳ್ಳಿ 0.15. ಸೊ ಇಟ್ ಕಮ್ಸ್ ಟು 866.67. 866.67. This is the value of bond or debenture, whatever. So MCQs. What is a debenture? Financial instrument, debt instrument, unsecured loan. ಎಲ್ಲಾವುದು ಕರೆಕ್ಟೇನೆ ಅಲ್ವಾ? ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟು ಹೌದು, ಡೆಟ್ ಇನ್ಸ್ಟ್ರೂಮೆಂಟ್, ಮತ್ತೆ it is unsecured, usually unsecured. So all of the above. What do you mean by the value of debenture?
ಸೇಲ್ ವ್ಯಾಲ್ಯೂ, ರೇಟ್ ಆಫ್ ಇಂಟ್ರೆಸ್ಟ್, discounted value of all the future cash flows ಅಲ್ವಾ. ಡಿಬೆಂಚರ್ ವ್ಯಾಲ್ಯೂ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಮುಂದೆ ಬರುವಂತ ಎಲ್ಲಾ ಕ್ಯಾಶ್ ಫ್ಲೋಸ್ ನಾವು ಡಿಸ್ಕೌಂಟ್ ಮಾಡ್ತೀವಿ ಪ್ರೆಸೆಂಟ್ ಟರ್ಮ್ಸ್ಗೆ. ಅದರ ಟೋಟಲ್ ಏನೇ ಡಿಬೆಂಚರ್ ವ್ಯಾಲ್ಯೂ ಅಂತ ಹೇಳ್ತೀವಿ. ವಾಟ್ ಅಮಾಂಗ್ ದ ಬಿಲೋ ಈಸ್ ಆರ್ ಆರ್ ಎಸೆನ್ಷಿಯಲ್ ಫಾರ್ ಕಂಪ್ಯೂಟಿಂಗ್ ಡಿಬೆಂಚರ್ ವ್ಯಾಲ್ಯೂ? ಎಲ್ಲಾವುದು ಬೇಕು? ಕ್ಯಾಶ್ ಫ್ಲೋ ಬೇಕು, ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್, ಟರ್ಮ್ ಟು ಮೆಚುರಿಟಿ ಎಲ್ಲ ಬೇಕು. What is or are the features of a debenture? Debt instrument, unsecured loan, fixed rate of interest. ಹೌದು, ಸೊ ಎಲ್ಲದು ಕರೆಕ್ಟ್. ಸೊ ಆಲ್ ಆಫ್ ದ ಅಬೌವ್. ವೈ ಈಸ್ ಡಿಬೆಂಚರ್ ವ್ಯಾಲ್ಯೂ ಕ್ಯಾಲ್ಕುಲೇಟೆಡ್? ಯಾಕೆ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು ಡಿಬೆಂಚರ್ ವ್ಯಾಲ್ಯೂನ? ಸೊ ಡಿಸಿಷನ್ ತಗೊಳ್ಳೋದಕ್ಕೆ, ಅದನ್ನ ಮಾರಬೇಕೋ ಬೇಡವೋ ಅಂತ ಸರೆಂಡರ್ ವ್ಯಾಲ್ಯೂ ತಿಳ್ಕೊಳ್ಳೋದಕ್ಕೆ, ಹಾಗೇನೆ ಇಂಟ್ರಿನ್ಸಿಕ್ ವ್ಯಾಲ್ಯೂ ತಿಳ್ಕೊಳ್ಳೋದಕ್ಕೆ. ಸೊ ಆಲ್ ಆಫ್ ದ ಅಬೌವ್. ಸೊ ಇದು ರೆಫರೆನ್ಸಸ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಫಾರ್ your patient listening. Happy studies.